ನಾಗರಿಕರನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಹೇಯ ಕೃತ್ಯ. ಇದರಲ್ಲಿ ಧರ್ಮ ಯಾವುದೇ ಕಾರಣಕ್ಕೂ ಬರಬಾರ್ದು. ದೇಶದ ಐಕ್ಯತೆ ಹಿತದೃಷ್ಟಿಯಿಂದ ಏನು BJP ಆಗಲಿ ಯಾವುದೇ ಪಾರ್ಟಿಗಳಾಗಲಿ ನಾವು ರೂಲಿಂಗಲ್ಲಿ ಇರ್ತೀವಿ ಅಂತಕ್ಕಂಥದ್ದು ಈಗೋನ ಬಿಟ್ಟು ದೇಶದ ಐಕ್ಯತೆ ದೃಷ್ಟಿಯಿಂದ ನಾವು ಇದನ್ನು ಮಟ್ಟ ಹಾಕಬೇಕು. ಒಂದು ಇವರೇ ಹೇಳಿದ್ದಾರೆ, ಯಾರು ಅಮಿತ್ ಶಾ ಅವರು ಹೇಳಿದ್ದಾರೆ, ಏನಂತ ಅಂದರೆ ನಮ್ಮಲ್ಲಿ ಇಂಟೆಲಿಜೆನ್ಸಿ ವೈಫಲ್ಯ ಆಗಿದೆ ಅಂತ. ಏನೇ ಆಗಿರ್ತದೆ ಕೆಲವು ಸಲ ಅದನ್ನು ಸರಿ ಮಾಡಿಕೊಂಡು ವಿವಿಧತೆಯಲ್ಲಿ ಏಕತೆಯಿಂದ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಐಕ್ಯತೆಯನ್ನು ಕಾಪಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ದೇಶದ ಒಗ್ಗೂಡಿಕೆಗೆ ಏನಿದೆ ನಮ್ಮಲ್ಲಿ ಆ ನಿಟ್ಟಿನಲ್ಲಿ ಯಾರೇ ಸರ್ಕಾರಗಳಿರಲಿ ಅದನ್ನು ಚಾಚು ತಪ್ಪದೆ ಮಾಡಬೇಕು ಅತಿ ಶೀಘ್ರವಾಗಿ. ಸರ್, ಇವತ್ತು ಪುಲ್ಗಾಮಲ್ಲಿ ನಡೆದಿರೋ ಈ ಘಟನೆಯಿಂದ ಇಡೀ ದೇಶ ಶೋಕದಲ್ಲಿದೆ, ಶೋಕ ಸಾಗರದಲ್ಲಿದೆ. ಅದನ್ನೆಲ್ಲ ಮರೆತು ಈ BJP ಅವರು ಕಹ ನಗ್ತಾ ಇದ್ದಾರೆ, ಇಲ್ಲೇ ಮೀಡಿಯಾ ಮುಂದೆನೇ ನಗಾಡ್ತಾ ಇದ್ದಾರೆ. ಅಂದರೆ ಇವರು ಹಿಂದೆ ಇನ್ನೆಷ್ಟು ಖುಷಿಯಾಗಿರಬಾರ್ದು, ಇವ್ರು ಇನ್ನೂ ದೊಡ್ಡವರು ಮೋದಿ ಇದು ಏನು ಚಾಣಕ್ಯ ಅಂತಾರೆ, ಮತ್ತೆ ಎಂತೆಂಥ ದೊಡ್ಡದಾಗಿ ಓಡಾಡ್ತಾ ಇದ್ದಾರೆ. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅವರೆಲ್ಲ ಈ ಥರ ಇವಾಗ ಅವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರಲ್ಲ, ಪಾಕಿಸ್ತಾನ ಜೊತೆ ಸಂಬಂಧ ಇಟ್ಕೊಂಡಿರೋದಕ್ಕೆ ಅವರು ದೇಶ ಒಳಗಡೆ ನುಸ್ಲಿ ಬಂದು ನಮ್ಮ ಹಿಂದೂಗಳನ್ನ ಸಾಯಿಸ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಕಾಂಗ್ರೆಸ್ ಯಾವಾಗಲೂ ಕೂಡ ಮೊಸರಲ್ಲಿ ಕಲ್ಲು ಹುಡುಕುತ್ತೆ ಅಂತ. ಕಾಂಗ್ರೆಸ್ಸು ಮೊಸರಲ್ಲಿ ಕಲ್ಲು ಹುಡುಕ್ತಾ ಇಲ್ಲ ಸರ್. ಈ ದೇಶಕ್ಕೆ ಏನು ನ್ಯಾಯ ಕೊಡಬೇಕು ಅದನ್ನು ಏನು ಕೇಂದ್ರ ಸರ್ಕಾರ ಇದೆ, ಇಂಟೆಲಿಜೆಂಟ್ ರಿಪೋರ್ಟ್ಸ್ ಫೈಲೂರ್ ಆಗಿದೆ. ಯಾಕೆ ಈ ರೀತಿಯ ಎಲೆಕ್ಷನ್ಗಳು ಬಂದಾಗ ಮಾತ್ರ ದಾಳಿಗಳಾಗ್ತಾ ಇದೆ? ಇದೆಲ್ಲ ಮಾಡ್ತಾ ಇರೋದೊಂದು ಕುತಂತ್ರ. ಇದು ಈಗ 14 ವರ್ಷಗಳಿಂದ ಏನು 15 ಸಾರಿ ನಿಮಗೆ ದಾಳಿಗಳಾಗಿದೆ. ಇದೆಲ್ಲ ನಾವು ಖಂಡಿಸಬೇಕು. ನಮ್ಮ ಪ್ರಾಣ ಬೇರೆ ಅಲ್ಲ, ಗಡಿಯಲ್ಲಿರೋಂಥ ನಮ್ಮ ಜನಗಳ ಪ್ರಾಣ ಬೇರೆ ಅಲ್ಲ. ಆದರೆ ಈ ರೀತಿ ಇವರು ಯಾವ ರೀತಿ ಮಾತಾಡ್ತಿದ್ದಾರೆ ಅಂತಂದರೆ ಇದು ಶಾಂತಿಯ ತೋಟದಲ್ಲಿ ಮಾಡ್ತಾ ಇರೋ ಒಂದು ಕುತಂತ್ರದ ಕೆಲಸ. ಚುನಾವಣೆಗಳ ಪ್ರಯುಕ್ತ ಇವರು ಈ ರೀತಿ ಒಂದು ದಾಳಿಗಳನ್ನ ಮಾಡೋಕ್ಕೆ ವೈಫಲ್ಯ ಅಂತೇಳಿ ಅನ್ಯಾಯನ ಖಂಡಿಸ್ತಾ ಇದ್ದೀವಿ ಸರ್ ನಾವು. ಸರ್, ಈಗ ನಮ್ಮ BJP ಅವ್ರು ಕೇಳಿದ್ರು ನಾವೆಲ್ಲ ಸಾಕ್ಷಿ ಕೇಳೋ ಗುಲಾಮರು ಅಂತ. ಇಡೀ ದೇಶನ BJP ಬೆಂಬಲಿತ ಕಾರ್ಯಕರ್ತರನ್ನ ಗುಲಾಮರನ್ನಾಗಿ ಮಾಡಿರೋದು ಮೋದಿ ಮತ್ತೆ ಅಮಿತ್ ಶಾ. ನಾನು ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಸರ್. ಎಲ್ಲರಲ್ಲೂ ಕೋಮು ದ್ವೇಷಗಳನ್ನ ಹರಡಿ, ಅವರಲ್ಲಿ ಜಾತಿ ಧರ್ಮಗಳನ್ನ ಹರಡಿ, ಅವರಲ್ಲಿ ಭಯೋತ್ಪಾದಕರ ಚಟುವಟಿಕೆಗಳಿಗೆ ಉತ್ತೇಜನ ಕೊಡೋದು. ನೀವು ಗುಲಾಮ್ರು ಅಂತ ಹೇಳ್ತಾರೆ. ನಾವೆಲ್ಲ ಗುಲಾಮ್ರು ಸ್ವಾಮಿ. ನಾವು ಗುಲಾಮ್ರಲ್ಲ ಸ್ವಾಮಿ, ನಾವು ನಾಗರಿಕರು, ನಾವು ದೇಶಕ್ಕೋಸ್ಕರ ಪ್ರಾಣ ಕೊಡುವಂತ ಭಾರತೀಯರು. 56 ಇಂಚು ಎದೆನಂದು ನನ್ನ ದೇಶನ ನಾನು ಕಾಪಾಡ್ತೀನಿ, ನನ್ಗೆ ಅಧಿಕಾರ ಕೊಡಿ ಅಂತಂದ್ರಲ್ವಾ BJP ಅವರು. ಇದೇ ಮೋದಿನ ನಾವು ಅಧಿಕಾರ ಕೊಟ್ಟು ಎಷ್ಟು ವರ್ಷ ಆಯ್ತು? 15 ಬಾರಿ ನಮ್ಮ ಮೇಲೆ ಭಯೋತ್ಪಾದಕ ಆ ತರ ಆಕ್ರಮಣ ಆಗಿದೆ. ಅವತ್ ಏನ್ ಆಕ್ಷನ್ ತಗೊಂಡಿದ್ದಾರೆ ಸ್ವಾಮಿ ಅವರು? ಅವ್ರ ಕೈಲಿ ಏನು ಆಗಲ್ಲ. ಒಂದ್ ಅರ್ಥ ಮಾಡ್ಕೊಳ್ಳಿ, ಹೇಳೋದೊಂದು ಮಾಡೋದೊಂದು ಕೈಲಾಗ್ದಿರೋಂತ BJP ಸರ್ಕಾರ. ಮೋದಿಗೆ ದೇಶ ಮುಖ್ಯ ಅಲ್ಲ, ಬಟ್ ಪ್ರತಿಯೊಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ಮುಖ್ಯ. ನೋಡಿ, ನೆನ್ನೆ ನಿತೀಶ್ ಕುಮಾರ್ ಜೊತೆ ಹೋಗ್ಬಿಟ್ಟು ಬಿಹಾರದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ, ಸತ್ತ ಕುಟುಂಬಗಳು ದುಃಖದಲ್ಲಿ ಮುಳುಗೋಗ್ಬಿಟ್ಟಿದ್ದೇವೆ. ನೋಡಿ ಸರ್, ಇವ್ರ ಟಾರ್ಗೆಟ್ ಇಷ್ಟೇನೆ. ಬರೋ ಚುನಾವಣೆ ಬಿಹಾರ, ತಮಿಳ್ನಾಡು. ಉಗ್ರರು ದಾಳಿ ಮಾಡಿಲ್ಲ ಅಂತಾರ ಸರ್? ದಾಳಿ ನಡೆದಿದೆ ಇವ್ರಿಗೆ. ನೋಡಿ, ನಮ್ಮ ರಕ್ಷಣಾ ಮಂತ್ರಿಗಳು ಏನಾಗಿದ್ದಾರೆ, ನಮ್ಮ ಭಾರತ ದೇಶದ ರಕ್ಷಣಾ ಮಂತ್ರಿಗಳಿದಾರ ಏನ್ ಸರ್? ಸರ್ವಣರೇ, ಉಗ್ರರು ದಾಳಿ ಮಾಡಿಲ್ಲ ಅಂತಾನ ನಿಮ್ಮ ಅರ್ಥ? ಉಗ್ರರು ದಾಳಿ ಮಾಡಿದ್ದಾರೆ, 26 ಜನ ಸತ್ತಿದ್ದಾರೆ. ಆ ಒಂದು 27 ಜನಕ್ಕೆ ನಾವು ಇವತ್ತು ಸಂತಾಪನ ವ್ಯಕ್ತಪಡಿಸಿ. ಆದರೆ ಇದಕ್ಕೆ ಕಾರಣ ಯಾರು ಸರ್? ನಾವೆಲ್ಲರೂ ಕಾರಣ. 2019ರಲ್ಲಿ ನಡೀತಲ್ಲ ಪುಲ್ವಾಮಾದಲ್ಲಿ, ಅವತ್ತಿಂದ ಇವತ್ತವರೆಗೆ ಯಾರೋ ಪ್ರಶ್ನೆ ಕೇಳಿದ್ರನ್ರಿ? ಆ 44 ಜನ ಸತ್ರಲ್ಲ, ಯಾರ್ರೀ ಉತ್ತರ ಕೊಟ್ಟಿದ್ದೀರಾ? ಎಷ್ಟು ಜನರನ್ರಿ ಅರೆಸ್ಟ್ ಮಾಡಿದ್ದೀರಾ? ಎಲ್ರಿ ನುಗ್ಗಿದ್ದೀರಾ ಒಳಗಡೆ? ಎಲ್ರಿ ಮಾಡಿದ್ದೀರಾ? ಇವತ್ತು ಹೇಳ್ತಾ ಇದ್ದೀರಲ್ಲ 2 ದಿವಸದಲ್ಲಿ ನಾವು ನುಗ್ತೀವಂತ. ಮಾಡ್ರಿ, ನಿಮ್ಮನ್ನು ತಡೆದವ್ರು ಯಾರ್ರಿ? ನಾವು ಬೆಂಬಲ ಕೊಡ್ತೀವಿ. ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಜೆನೂ ಬೆಂಬಲ ಕೊಡ್ತಾರೆ. ಆದರೆ ರಾಜಕೀಯ ಮಾಡಕ್ ಹೋಗ್ಬೇಡಿ, ರಾಜಕೀಯ ಬೆಳೆಸಕ್ ಹೋಗ್ಬೇಡಿ. ಇವತ್ತು ಹೇಳ್ತಾರಲ್ಲ, ಇಷ್ಟೆಲ್ಲ ಇವ್ರು ಮಾತಾಡ್ತಾರಲ್ಲ. ಇವತ್ತು ಕಲಬುರಗಿಯಲ್ಲಿ 4 ಜನ ಇವರ ಬಜರಂಗ್ ದಳದವ್ರು ಅರೆಸ್ಟ್ ಮಾಡೋರೆ. ಏನಕ್ಕೆ ಅರೆಸ್ಟ್ ಮಾಡೋರು ಹೇಳಿ? ಪ್ರತಿಭಟನೆ ಮಾಡೋರು ಅಂತ ಅರೆಸ್ಟ್ ಮಾಡಿಲ್ಲ. ಪಾಕಿಸ್ತಾನ್ ಫ್ಲಾಗ್ ನ ಹೋಗಿ ಅಂಟಿಸೋರ್ರಿ ರಸ್ತೆಯಲ್ಲಿ. ಇವತ್ತು ಕಲಬುರಗಿಯಲ್ಲಿ ಅರೆಸ್ಟ್ ಆಗೋರೆ. ನೋಡಿ, ಆಲ್ರೆಡಿ ಬಂದಿರ್ತಕ್ಕಂಥ ತೋರಿಸ್ತೀನಿ ನೋಡಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ಮಾಧ್ಯಮ ಬಂದಿರ್ತಕ್ಕಂಥ ಮಾಹಿತಿನ ಕೊಡ್ತಾ ಇದೀನಿ. ಪಾಕಿಸ್ತಾನ್ ಫ್ಲಾಗ್ ನ ಎತ್ಕೊಂಡೋಗಿ ಅಂಟಿಸ್ತವ್ರೆ ಬಜರಂಗ್ ದಳದವ್ರು. ಇವ್ರ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಇವರೇ ನಿಜವಾದ ಟೆರರಿಸ್ಟು. ಸರ್, ಇವತ್ತು ನರೇಂದ್ರ ಮೋದಿ ಏನು ಹೇಳ್ತಿದ್ದಾರೆ? 56 ಇಂಚು ಇದೆ, ಎದೆ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಬಿಹಾರಲ್ಲಿ ಹೋಗಿ ಇದು ಮಾಡ್ಕೊಂಡು ಕೆಳಗೆ ತಿಳ್ಕೊಂಡು ನಿತೀಶ್ ಕುಮಾರ್ ಹತ್ರ ಬೈ ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪಾಲ್ಗಾಮಲ್ಲಿ ದಿನ 7,000 ಟೂರಿಸಂ ಸ್ಪಾಟ್ ಅಲ್ಲಿ ಇರೋರು ಒಬ್ಬರು
CRF ಇಲ್ಲ, ಏನಿಲ್ಲ, ಒಂದು ಪದ್ಧತಿ ಇಲ್ಲ. ನಮ್ಮ ಅಮಿತ್ ಶಾ ಅವ್ರು ಎಲ್ಲಿ ಹೋಗಿದ್ದಾರೆ, ನಮ್ಮ ರಾಜನಾಥ್ ಸಿಂಗ್ ಎಲ್ಲಿ ಹೋಗಿದ್ದಾರೆ, ನಮ್ಮ ದೇವಲ್ ಅವ್ರು ಎಲ್ಲಿ ಹೋಗಿದ್ದಾರೆ, ಎಲ್ಲ ಕತೆ ಕಾಯ್ತಾ ಇದ್ದೀರಾ. ನಮ್ಮ ಟೂರಿಸಂ ಪಾರ್ಟಿ ಇವತ್ತೇನಾದ್ರು ಒಂದು ಪ್ರೋಗ್ರಾಮ್ ಇಲ್ಲಿ ಮಾಡಕ್ಕೆ ಹೋಗಿದ್ರೆ ನಮ್ಮವರು ಸ್ಟೇಷನಿಂದ ಒಂದು 5 ಜನ ಬಂದಿರ್ತಾರೆ. ಅಲ್ಲಿ 2,000 ಜನ, ಅದು ಜಮ್ಮು ಕಾಶ್ಮೀರ ಬಾರ್ಡರ್ ಪಾಕಿಸ್ತಾನಲ್ಲಿ ಇರುವಾಗ ನೀವು ಹೆಂಗಿರ್ಬೇಕಲ್ಲಿ ಪದ್ಧತಿ? ಯಾವ ಪದ್ಧತಿ ಇಲ್ಲ. ಇವರು ಈ BJP ಅವರು 50 ಇಂಚಿ ಎದೆ ಹೇಳ್ಕೊಂಡು ತಿರುಗ್ತಾ ಇರೋರು ನಾಲಾಯಕರು. ಪ್ರಧಾನಿ ರಾಜೀನಾಮೆ ಮಾಡಲೇಬೇಕು. ಈ ಹೊಣೆಗೆ ಕೇಂದ್ರ ಸರ್ಕಾರ ನಾನೇ ಹೊಣೆ ಅಂತ ಎಲ್ಲೂ ಪ್ರೆಸ್ ಮೀಟ್ ಮಾಡಿ ಹೇಳಿಲ್ಲ. ನಮ್ಮ ಇದಕ್ಕೆ ಮುಂಚೆ ಯಾವುದೇ ಅಟ್ಯಾಕ್ ಆದ್ರೂ ಒಂದು ನಿಮಿಷ ಸರ್, ಯಾವುದೇ ಅಟ್ಯಾಕ್ ಆದ್ರೂ ನಮ್ಮ ಆ ಕಾಲದಲ್ಲಿರೋಂಥ ಪ್ರಧಾನ ಮಂತ್ರಿಗಳು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಇವ್ರಿಗೆ ಎದೆಗಾರಿಕೆನೇ ಇಲ್ಲ. ಪ್ರೆಸ್ನ ಕರೆದಿ ಏನ್ ನಡೀತೋ ನಾವು ಮಾಹಿತಿ ಕೊಡಕ್ಕೆ ತಾಕತ್ತು ದಮ್ಮು ನರೇಂದ್ರ ಮೋದಿಗಿಲ್ಲ. ಒಂದು ವಿಚಾರ. ಎರಡನೇ ವಿಚಾರ ಸರ್, ಅಲ್ಲಿ ಒಂದು ಟೂರಿಸಂ ಸ್ಪಾಟು 380ನೇ ವಿಧಿ ಅಲ್ಲಿ ತೆಗೆದ ನಂತರ 1,80,000 ಸೋಲ್ಜರ್ನ ಅಲ್ಲಿ ನಿಯುಕ್ತಿ ಮಾಡಬೇಕಾಗಿತ್ತು. ಇವ್ರು ಮಾಡಿಲ್ಲ. ಮತ್ತೆ ರಿಕ್ರೂಟ್ಮೆಂಟ್ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಎರಡನೇ ವಿಚಾರ ಸರ್, ಆಂತರಿಕ ಭದ್ರತೆಗೆ ಇವ್ರಿಗೆ ಮಾಹಿತಿ ಕೊಡುವಂತ ಸಂಸ್ಥೆ ಏನ್ ಮಾಡ್ತಾ ಇದೆ? ಗೆಣಸ್ ಕೀಳ್ತಾ ಇದೆಯಾ? ಯಾಕೆ ಇದು ಭದ್ರತಾ ವೈಫಲ್ಯ ಆಗಿದೆ ಅನ್ನೋದು ಜಗಜ್ಜಾಹೀರ. ಎಲ್ಲ ಉತ್ತರ ಪ್ರದೇಶ ಆಗ್ಬೋದು, ಇನ್ನೆಲ್ಲ ಆಗ್ಬೋದು, ಎಲ್ಲಾದ್ರೂ ಇದನ್ನು ಖಂಡಿಸ್ತೀವಿ. ಕಾಂಗ್ರೆಸ್ ಇದಕ್ಕೆ ಬೆಂಬಲ ಕೊಡುತ್ತೆ, ನರೇಂದ್ರ ಮೋದಿಗೆ ಬೆಂಬಲವಾಗಿರುತ್ತೆ. 27 ಜನ ಸತ್ತಿದ್ದಾರೆ. ನಮ್ಮ ಮನೆ ಬರ ರಾಜಕೀಯ ಮಾತಾಡ್ತಾ ನಿಂತಿದ್ದೀವಿ. ದಯವಿಟ್ಟು ಕ್ಷಮಿಸಿ. ರಾಜಕೀಯ ಮಾತಾಡ್ತಾ ಇದೀವಲ್ಲ ಅಂತ ಯಾರು ಪ್ರೇಕ್ಷಕರು ಇದನ್ನು ಅನ್ಕೋತಿದ್ರೆ ದಯವಿಟ್ಟು ಕ್ಷಮಿಸಿ. ಇದು ನಮ್ಮ ಮನೆ ಬರ. ಆಯ್ತು, ಮೂಲ ಉದ್ದೇಶದ ಬಗ್ಗೆ ಒಂದೆರಡು ಸಣ್ಣದ ವಿಚಾರ ಹೇಳೋಕೆ ಪ್ರಯತ್ನ ಮಾಡ್ತೀನಿ. ಈ ಘಟನೆಯ ಹಿಂದಿನ ಮೂಲ ಉದ್ದೇಶ, ಕೆಲವು ಭಾಷಣಗಾರರು, ಬಾಡಿಗೆ ಭಾಷಣಗಾರರು ಬೆಂಕಿ ಹಚ್ತಾ ಇದ್ದಾರೆ. ಏನಂತ? ಈ ದೇಶದ ಮುಸಲ್ಮಾನರು ನಂಬಿಕೆಗೆ ಅರ್ಹರಲ್ಲ ಅಂತ ಇದ್ದಾರೆ. ಯಾಕಂತ ಇದ್ದಾರೆ? ಮತ್ತೊಂದು ಬಹಳ ಮುಖ್ಯವಾದ ವಿಚಾರ, ಈ ದೇಶದಲ್ಲಿ ನಡೀತಿರೋದು ಹಿಂದೂ ಮುಸ್ಲಿಂ ಅನ್ನುವ ದಂಗೆಯನ್ನು ಸೃಷ್ಟಿ ಮಾಡುವ, ಆಂತರಿಕ ಸಂಘರ್ಷವನ್ನು ಸೃಷ್ಟಿ ಮಾಡಿ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡುವುದೇ ಉದ್ದೇಶ. ಚೈನಾ, ಬಾಂಗ್ಲಾದೇಶ, ಪಾಕಿಸ್ತಾನ, ಅಮೇರಿಕ ಸೇರಿ ಷಡ್ಯಂತ್ರವನ್ನು ಮಾಡ್ತಾ ಇದೆ. ನಾವು ಯಾರು ಇದಕ್ಕೆ ಒಳಗಾಗೋದು ಬೇಡ. ನಮ್ಮ ಮಧ್ಯೆ ಇರುವಂಥ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳೋಣ. ಅವರ ಉದ್ದೇಶಗಳನ್ನು ಪಟ್ಟಭದ್ರ ಹಿತಾಸಕ್ತರು ನಮ್ಮ ದೇಶದ ಒಳಗೆ ಸಂಘರ್ಷವನ್ನು ಸೃಷ್ಟಿ ಮಾಡಬೇಕು ಅನ್ನೋದೇ ಅವರ ಮೂಲ ಉದ್ದೇಶ ಆಗಿದೆ. ಅದಕ್ಕೆ ಆಗೋದಕ್ಕೆ ನಾವು ಆಸ್ಪದ ಕೊಡೋದು ಬೇಡ. ನಾವೆಲ್ಲರೂ ಅಣ್ಣ ತಮ್ಮಂದರಾಗಿರೋಣ ಅನ್ನೋದೇ ನನ್ನ ಉದ್ದೇಶ. ಮುಸ್ಲಿಂ ಅವರು ಹಿಂದೂಗಳನ್ನು ಟಾರ್ಗೆಟ್ ಮಾಡೇ ಹೊಡೆದಿದ್ದಾರೆ. ಹೌದು, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಯಾಕೆ ಹೊಡೆದಿದ್ದಾರೆ? ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹೊಡೆದ್ರೆ ಹಿಂದೂ ಮುಸ್ಲಿಂ ಅನ್ನುವ ಗಲಾಟೆ ಶುರುವಾಗುತ್ತೆ, ಆಂತರಿಕ ಸಂಘರ್ಷ ಶುರುವಾಗುತ್ತೆ ಅನ್ನೋದೇ ಅವರ ಮೂಲ ಉದ್ದೇಶ ಆಗಿತ್ತು. ಆ ಉದ್ದೇಶವನ್ನು ಈಡೇರಿಸ್ತಿರೋದು ಯಾರು? ಕೆಲವು ಹಿಂದೂ ಪರ ಸಂಘಟನೆಗಳ ಬಾಡಿಗೆ ಭಾಷಣಗಾರರು. ಏನಂತಾರೆ? ಮುಸಲ್ಮಾನರು ಈ ದೇಶದಲ್ಲಿ ನಂಬಿಕೆಗೆ ಅರ್ಹರಲ್ಲಂತೆ. ಯಾರ್ರೀ? ಅಲ್ಲಿ ಸತ್ತಾಗ ದೇಹಗಳನ್ನ, ಗಾಯಗೊಂಡವರನ್ನ ಕೆಳಗೆ ತಂದವರು ಯಾರು? ಅದೇ ಮುಸಲ್ಮಾನರು. ಈ ದೇಶದ ಅದೇ ಮುಸಲ್ಮಾನರು ಅವ್ರನ್ನ ರಕ್ಷಣೆ ಮಾಡಿದ್ರು. ಮುಸಲ್ಮಾನರು ಎಲ್ಲರೂ ಕೆಟ್ಟವರು ಅನ್ನುವ ಈ ಉದ್ದೇಶ ಏನಿದೆಯಲ್ಲ, ನೀವು ಪರ್ಸ್ಪೆಕ್ಟಿವ್ ಅನ್ನ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ, ದಯವಿಟ್ಟು ನಿಲ್ಲಿಸಿ. ಈ ದೇಶದಲ್ಲಿ ಆಂತರಿಕ ಸಂಘರ್ಷ ಆಗೋದಕ್ಕೆ ನಾವು ಬಿಡೋದು ಬೇಡ. ಉಗ್ರರು ಎಲ್ಲ ಒಂದು ಕಡೆ ಅವರ ದಾಳಿ ಹಿಂದೆ ಹಲವಾರು ಲೆಕ್ಕಾಚಾರಗಳಿದೆ. ಈಗಾಗಲೇ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾ ಆಂತರಿಕ ಕ್ಷೋಭೆಯಿಂದ ಧರ್ಮದ ಹೆಸರಿನಲ್ಲಿ ಇವತ್ತು ದೇಶ ಭೀಕರತೆ ಹೋಗಿರ್ತಕ್ಕಂಥದ್ದು, ಇವತ್ತು ದೇಶದಲ್ಲಿ ಕಿತ್ತಾಟಗಳಾಗಿರ್ತಕ್ಕಂಥದ್ದು, ನೆಮ್ಮದಿ ಇಲ್ಲದಂತಾಗಿರ್ತಕ್ಕಂಥದ್ದು. ಬಹುಶಃ ಅವರ ಪ್ಲಾನ್ ಏನಿತ್ತು ಅಂತ ಹೇಳಿದ್ರೆ, ಹಿಂದೂಗಳನ್ನ ಹೆಸರಿನಲ್ಲಿ ಹೊಡೆಯುವ ಮುಖಾಂತರ ಈ ದೇಶದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಅಂತೇಳಿ ಆಂತರಿಕ ಗಲಭೆಯನ್ನು ತರಲಿಕ್ಕೆ ಏನಾದರೂ ಪ್ಲಾನ್ ಹಾಕಿದ್ರ? ಇದು ಖಂಡಿತ ಸರ್. ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ 26 ಜನ ಏನು ಸತ್ತಿದಾರ ಅವ್ರ ಕುಟುಂಬಕ್ಕೆ ದೇವರು ಇವತ್ತು ಧೈರ್ಯ ಶಕ್ತಿ ತುಂಬಲಿ ಅಂತ ಕೇಳ್ಕೊಡ್ತೀನಿ. ಎರಡನೇದಾಗಿ ನಾನು ಹೇಳ್ತಿದ್ದೀನಿ, ನಾನು ಜನಗಳ ಇಲ್ಲಿ ಮುಖಾಂತರ ನೋಡಿ, ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಂತೋಷ್ ಲಾಡು ಒಬ್ಬ ಗಂಡೆದೆ ವೀರ ಇವತ್ತು ಕರ್ಕೊಂಡೋಗಿ ಹೋಗ್ಬಿಟ್ಟು ಅಲ್ಲಿ 173 ಜನ ಕನ್ನಡಿಗರನ್ನ ಕರ್ಕೊಂಬಂದಿದ್ದಾರೆ. ಇಲ್ಲಿರ್ತಕ್ಕಂಥ 63 ಜನ BJP MLAಗಳಾಗ್ಲಿ ಅಥವಾ 19 ಜನ MP ಗಳಾಗ್ಲಿ ಇವ್ರಿಗೆ ತಾಕತ್ತಿರ್ಲಿಲ್ಲ ಹೋಗೋದಕ್ಕೆ. ತೇಜಸ್ವಿ ಸೂರ್ಯ ಎಷ್ಟು ಒಬ್ರು ಹೋದ್ರೇನ್ರಿ, ಒಬ್ಬ ಕರ್ಕೊಂಬಂದಿದ್ದಾರೆ. ಆಮೇಲೆ ನಾ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಪಹಲ್ಗಾಮಲ್ಲಿ ಮುನ್ಸೂಚನೆ ಕೊಟ್ಟಿದ್ದಾರೆ, ಇಲ್ಲಿ ನಡೆಯುತ್ತೆ ಅನ್ನೋದನ್ನ. ಅಲ್ಲಿರ್ತಕ್ಕಂಥ ಒಬ್ಬ ಡಾಕ್ಟ್ರು ಈ ಮುನ್ಸೂಚನೆ ಕೊಟ್ಟರು ಕೂಡ ಇದ್ರ ಬಗ್ಗೆ ಇವರು ಜವಾಬ್ದಾರಿ ತಗೊಂಡಿಲ್ಲ. ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಮಿತ್ ಶಾ ಫೇಲ್ಯೂರ್ ಆಗಿದ್ದಾರೆ, ರಾಜನಾಥ್ ಸಿಂಗ್ ಫೇಲ್ಯೂರ್ ಆಗಿದ್ದಾರೆ. ಇವತ್ತು ಬರೀ ನಾವು ನಮ್ಮ ಕರ್ನಾಟಕದ ಜನ ಇವ್ರು ಹೇಳ್ತಾ ಇದ್ದಾರೆ
ರಾಜತಾಂತ್ರಿಕನ ಇದು ಮಾಡ್ತೀವಿ. ರಾಜತಾಂತ್ರಿಕ ಬೇಡ ಸ್ವಾಮಿ ನಮಗೆ. ಪಾಕಿಸ್ತಾನ ಅವರು ಇನ್ನು ಮುಂದೆ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದೊಳಗೆ ನುಸುಳಬೇಕು ಅಂತಂದ್ರು ರಕ್ತ ಕಾರ್ಕೊಂಡು ಸಾಯ್ಬೇಕು, ಆ ಥರ ಹೊಡಿತೀವಿ. ನಿಮಗೆ ತಾಕತ್ತಿಲ್ಲ ಅಂದ್ರೆ ಹೇಳಿ, ನಾವು ಕನ್ನಡಿಗರು ಹೋಗ್ತೀವಿ ಅಲ್ಲಿಗೆ. ಸರ್, ಮಾತಾಡಬೇಕು ಅಂತ ಮಾತಾಡೋದಲ್ಲ, ಆತ್ಮಾವಲೋಕನ ಮಾಡ್ಕೊಬೇಕು ಪ್ರತಿಯೊಬ್ರು. ಈ ಜಾಗದಲ್ಲಿ 26 ಜನ ಅಲ್ಲ, ಒಂದು ಸಾವು ಆಗದೆ ಇರೋಂಥ ಒಂದು ಸನ್ನಿವೇಶ ಹುಟ್ಟಿಸ್ಬೋದಾಗಿತ್ತು. ಯಾಕೆ ಅಲ್ಲಿ ಸೈನಿಕರು ಇರಲಿಲ್ಲ? ಆ ಜಾಗದಲ್ಲಿ ಪ್ರತಿದಿನ 1,500 ಜನದಿಂದ 2,000 ಜನ ಸೇರೋಂಥ ಜಾಗ ಅದು. ಆ ಜಾಗದಲ್ಲಿ ಸೈನ್ಯ ಯಾಕಿರಲಿಲ್ಲ? ಆತ್ಮಾವಲೋಕನ ಮಾಡ್ಕೊಬೇಕು. ನಾವು ಸುಮ್ಮನೆ ಕೆಚ್ಚರಾಟ ಮಾಡಿಕೊಂಡು ಬಿಜೆಪಿ, ಕಾಂಗ್ರೆಸ್, ಎಎಪಿ ಅಂತ ಮಾತಾಡೋದಲ್ಲ. 26 ಜನ ಸಾವಿಗೆ ನಾವೆಲ್ಲರೂ ಸಂಪೂರ್ಣವಾಗಿ ಹೊಣೆಗಾರರು, ಪ್ರತಿಯೊಬ್ರು ಹೊಣೆಗಾರರು. ನಾವು ಸುಮ್ಮನೆ ಏನು ಗೊತ್ತಾ, ಬಿಜೆಪಿ ಅವರು ಬರೀ ಮಾತಾಡ್ತಾರೆ ಹೊರತು ಇದು ಸಂಪೂರ್ಣ ವೈಫಲ್ಯ. ನಾನು ಹೇಳ್ತಾ ಇದ್ದೀನಿ ಕೇಳಿ. 26 ಜನ ಸತ್ತಿದಾರಲ್ಲ, ಅದಕ್ಕೆ ಅವ್ರು ಏನಾದ್ರು ಒಂದೇ ಒಂದು ನಿಮಿಷ ಸಂತಾಪ ಸೂಚಿಸಿದಾರ? ಒಂದೇ ಒಂದು ನಿಮಿಷ ಸಂತಾಪ ಸೂಚಿಸಿದಾರ ಹೇಳಿ? ನಾವು ಇಲ್ಲೊಂದು ಬಿಡಿಎ ಆಫೀಸ್ಗೆ ಹೋದ್ರೆ ಪೊಲೀಸ್ ಬಿಡಲ್ಲ. ಇವತ್ತು ಅಂತ ಜಾಗದಲ್ಲಿ ಹೋಗ್ಬಿಟ್ಟು ಒಬ್ಬ ಸೆಕ್ಯೂರಿಟಿ ಕೊಟ್ಟಿಲ್ಲ. 2,000 ಜನ ಇರೋ ಕಡೆ ಯಾಕೆ ಅಲ್ಲಿ ಸೆಕ್ಯೂರಿಟಿ ಇರ್ಲಿಲ್ಲ? ಸಂತಾಪ ಸೂಚಿಸ್ಬೇಕು, ಬರೀ ಕೆಸರಾಟ ಮಾಡೋದಲ್ಲ ಇಲ್ಲಿ. ಎಸ್ ಮೇಡಮ್. ಸರ್, ನಾನು ಹೇಳೋದು ಅಂತ ಸೂಕ್ಷ್ಮ ಜಾಗ ಇರುವಾಗ ಅಲ್ಲಿ ಭದ್ರತೆ ಕೊರತೆ ಯಾಕಾಗುತ್ತೆ? ದೇಶದ ಜನಗಳೆಲ್ಲ ಸ್ವರ್ಗ ಅಂತ ಹೋಗಿ ಇವತ್ತು ರಕ್ತ ಕಾರ್ಕೊಂಡು ಸತ್ತು ಬರ್ತಾ ಇದ್ದಾರಲ್ಲ. ಮದುವೆ ಆಗಿರೋ ಹೊಸ ಕಪ್ಪಲ್ ಅವ್ಳಿಗೆ ಯಾರು ಈ ಮೋದಿ ಅವರು ಅವಳ ಜೀವನನ ನೋಡ್ಕೋತಾರ? ಅಯ್ಯೋ, ಸಂತಾಪ ಸೂಚಿಸಿ ಸಾರಿ ಕೇಳ್ಬಿಟ್ರೆ ಯಾರ ಜೀವನ ಬರಲ್ಲ ಸರ್. ಅವ್ರಿಗೆ ಮಾತ್ರ 20 ವ್ಯಾನ್ ಹೋಗುತ್ತೆ ಅವ್ರ ಹಿಂದೆ ಸೆಕ್ಯೂರಿಟಿಗೆ. ನಮ್ಗಳಿಗೆಲ್ಲ ಯಾರು ಕೊಡ್ತಾರೆ ಸೆಕ್ಯೂರಿಟಿ? ಇವತ್ತು ನೋಡಿದ್ರೆ ಎಲ್ಲ ಇದು ನವರಾತ್ರಿನಲ್ಲಿ ಕೂತ್ಕೊಂಡು ಧ್ಯಾನ, ಪೂಜೆ, ಉಪವಾಸ ಎಲ್ಲ ಮಾಡ್ತಾರಲ್ಲ. ಇವತ್ತು ಹೋಗಿ ಬಿಹಾರಲ್ಲಿ ಎಲೆಕ್ಷನ್ಗೆ ಇದು ಪ್ರಚಾರಕ್ಕೆ ಹೋಗಿದ್ದಾರಲ್ಲ. ಈ ದೇಶದ ಬಗ್ಗೆ ಅವ್ರಿಗೆ ಚಿಂತೆ ಇದೆಯಾ? ಸತ್ತಿದಾರಲ್ಲ ಇಷ್ಟು ಜನ, ಅವ್ರ ಬಗ್ಗೆ ಏನಾದರೂ ಅವ್ರಿಗೆ ಯೋಚನೆ ಇದೆಯಾ? ಇಂಥ ಪ್ರಧಾನಿಗಳೇ ನಮಗೆ ಬೇಕಾ? ಇದಕ್ಕೆಲ್ಲ ಅವರೇ ನೇರ ಹೊಣೆ. ಸರ್, ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ದೇಶದ ಜೊತೆ, ಸರ್ಕಾರದ ಜೊತೆ ಇರಬೇಕು. ಇಲ್ಲಿ ಸರ್ಕಾರ, ಮೋದಿ ಮತ್ತೊಂದು ನೋಡುವಂತಿಲ್ಲ ಸರ್. ಇವತ್ತು ಇಡೀ ದೇಶದ ಜನ ಮೋದಿಯವ್ರ ಜೊತೆ, ಸರ್ಕಾರದ ಜೊತೆ ಇರ್ಬೋದಾಗಿತ್ತು. ಯಾವತ್ತಿರ್ಬೋದಾಗಿತ್ತು ಅಂದರೆ, ಇಡೀ ದೇಶದ ಜನಕ್ಕೆ ಇವರು ಸುಳ್ಳು ಹೇಳ್ದಲೆ ಇವ್ರು ಹೇಳಿದ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಇರ್ಬೋದಿತ್ತು ಸರ್. ಇವತ್ತು ಸಲ್ಮಾನ್ ಖಾನ್ ಅಂತ ಒಬ್ಬ ನಟನಿಗೆ 25 ಸೆಕ್ಯೂರಿಟಿ ಕೊಡ್ತಾರೆ. ಅಲ್ಲಿ ಸಾವಿರಾರು ಜನ ಹೋಗ್ತಾ ಇದ್ದಾರೆ. ಅಲ್ಲಿ ಹೆಂಡತಿ ಮಕ್ಕಳು ನೋಡಿ ಸರ್. ಇವತ್ತು ಸಾವಿರಾರು ಜನ ಹೋಗೋ ಜಾಗದಲ್ಲಿ ಒಂದೇ ಒಬ್ಬ ಪೊಲೀಸ್ ಇರಲಿಲ್ಲ, ಒಬ್ಬನೇ ಒಬ್ಬ ನಿಮ್ಮ ಹೋಮ್ ಗಾರ್ಡು ಇರಲಿಲ್ಲ ಅಂತ ಹೇಳಿದ್ರೆ ನೀವು ಏನು ಹೇಳ್ತೀರಾ? ಇವತ್ತು ಅಲ್ಲಿ ಸತ್ತಿರೋ ಜನಗಳು ಕಳ್ಕೊಂಡಿರೋದು, ತಂದೆನ ಮಗ ಕಳ್ಕೊಂಡಿದ್ದಾನೆ, ಗಂಡನ ಹೆಂಡತಿ ಕಳ್ಕೊಂಡಿದ್ದಾರೆ, ಅಣ್ಣನ ತಮ್ಮ ಕಳ್ಕೊಂಡಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಇದನ್ನ ಹಿಡ್ಕೊಂಡು ರಾಜಕೀಯ ಮಾಡೋದು ಬಿಟ್ಟು ಆ ಜಾಗದಲ್ಲಿ ಯಾವ ರೀತಿ ವೈಫಲ್ಯಗಳಾಯಿತು, ಯಾವ ರೀತಿ ಅಲ್ಲಿ ರಕ್ಷಣೆ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಮಾಡಲಿಲ್ಲ ಅನ್ನೋದನ್ನ ಅವ್ರು ಹೊರಗಡೆ ಹೇಳಬೇಕು. ನಿನ್ನೆ ಒಪ್ಕೊಂಡಿದ್ದಾರೆ, ಹೌದು ಸ್ವಲ್ಪ ಮಟ್ಟದ ವೈಫಲ್ಯಗಳಾಗಿದೆ, ಅದರಿಂದ ಈ ರೀತಿ ಆಗಿದೆ ಅಂದರೆ. ಆದರೆ ಇದನ್ನೇ ರಾಜಕೀಯ ಮಾಡಿಕೊಂಡು ಹೌದು ನಾವು ಒಳಗೆ ನುಗ್ಗೊಡಿತೀವಿ, ನೀರು ನಿಲ್ಲಿಸ್ತೀವಿ ಸರ್. ಇವತ್ತು ನೀವು ಸಿಂಧೂ ನದಿ ನೀರು ನಿಲ್ಲಿಸಿದ್ರೆ 10 ವರ್ಷ ಬೇಕು ಸರ್ ಅಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ. ಇವತ್ತು ನಿಲ್ಲಿಸ್ಬೇಕಾಗಿರೋದು ಏನು ಗೊತ್ತಾ? ಮುಂದ್ರಾ ಫೋರ್ಟಿಂದ ನಿಮಗೇನು ಅಲ್ಲಿ ಕರಾಚಿಗೆ ಹೋಗುತ್ತಲ್ಲ, ಏನು ಗೇವು ಮತ್ತು ನಿಮಗೆ ಸಕ್ಕರೆ, ಇವುಗಳನ್ನ ನಿಲ್ಲಿಸಬೇಕು. ಆರ್ಥಿಕವಾಗಿ ನೀವೆಲ್ಲ ವ್ಯವಹಾರಗಳನ್ನ ಮಾಡಿಕೊಂಡು ನಿಮ್ಮ ಕಂಪ್ನಿಗಳನ್ನ ಪಾಕಿಸ್ತಾನದಲ್ಲಿ ಓಪನ್ ಮಾಡಿಕೊಂಡು ಇವತ್ತು ನಾವು ನೀರು ನಿಲ್ಲಿಸ್ತೀವಿ, ನಾವಿಲ್ಲಿನ ದೂತಾಚಾರಿಗಳನ್ನ ವಾಪಸ್ ಕಳಿಸ್ತೀವಿ, ಯುದ್ಧ ಮಾಡ್ತೀವಿ ಅಂತ ಹೇಳಿದ್ರೆ ನಡೆಯ